ನಿರಂತರ ಮಳೆ ಅಬ್ಬರಕ್ಕೆ ಮಂಡ್ಯ ಜನ ಕಂಗಾಲಾಗಿ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ದಾಸರಗುಪ್ಪೆ ಗ್ರಾಮದ ಬಳಿ ಸಿಡಿಎಸ್ ನಾಲೆ ಒಡೆದ ಈ ಒಂದು ಏರಿ ಏನಿದೆ ಅದು ಒಡೆದು ಹೋಗಿದೆ. ನಾಲೆ ಏರಿ ಒಡೆದು ರೈತರ ಜಮೀನಿಗೆ ನೀರು ನುಗ್ಗಿದೆ. ಈ ನೀರು ನುಗ್ಗಿದ ಪರಿಣಾಮ ಕಬ್ಬು, ಭತ್ತ, ರಾಗಿ, ತೆಂಗು, ಅಡಿಕೆ ಸೇರಿ ಹಲವು ಬೆಳೆ ನಾಶ ಆಗಿದೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಧಾರಾಕಾರ ಮಳೆಗೆ ಮನೆ ಕೂಡ ಕುಸಿತವಾಗಿದೆ. ಮತ್ತೊಂದು ಕಡೆ ವಿಸಿ ನಾಲೆ ಉಕ್ಕಿ ಹರಿದು ಹಲವು ಕಡೆ ಜಲ ದಿಗ್ಬಂಧನ ಉಂಟಾಗಿದೆ. ಕೆಎಚ್ಬಿ ಬಡಾವಣೆಯ ಮನೆ, ಶಾಲೆಗೆ ಈ ಮಳೆಯ ನೀರು ಕೂಡ ನುಗ್ಗಿದೆ. ನಾಲೆಗೆ ತಡೆಗೋಡೆಯನ್ನ ನಿರ್ಮಾಣ ಮಾಡುವಂತೆ ಜನರು ಕೂಡ ಬಹಳ ದಿನಗಳಿಂದಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿಯವರೆಗೂ ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಮಳೆ ಅಬ್ಬರ ಮುಂದುವರೆದಿದೆ, ಮತ್ತೊಂದು ಕಡೆ ಈ ಸಿಡಿಎಸ್ ನಾಲೆ ಒಡೆದು ಹೋಗಿ ಇದೀಗ ಆ ನೀರು ಜಮೀನುಗಳಿಗೆ ನುಗ್ತಾ ಇದೆ. ಸೊ ಜಮೀನಿನಲ್ಲಿ ಬೆಳೆದಿದ್ದಂತಹ ಬೆಳೆಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಕಬ್ಬು, ಭತ್ತ, ರಾಗಿ, ತೆಂಗು, ಅಡಿಕೆ ಎಲ್ಲ ಬೆಳೆ ಇದೀಗ ನಾಶ ಆಗಿದೆ. ರೈತರು ಬೆಳೆಯನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಯಾವ ರೀತಿಯಾಗಿ ಈ ಸಿಡಿಎಸ್ ನಾಲೆ ಒಡೆದ ಪರಿಣಾಮ ನೀರು ಯಾವ ರೀತಿಯಾಗಿ ಜಮೀನುಗಳಿಗೆ ನುಗ್ಗಿ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ತೆಂಗು ಕಂಪ್ಲೀಟ್ ಆಗಿ ಹಾಳಾಗಿದೆ, ಮತ್ತು ಭತ್ತ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಭತ್ತ ಕೂಡ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಮತ್ತೊಂದು ಕಡೆ ಈ ತೆಂಗು, ಬಾಳೆ ಅದು ಕೂಡ ಬೆಳೆ ನಾಶವಾಗಿದೆ. ಕಷ್ಟಪಟ್ಟು ರೈತರು ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಈ ಮಳೆಯ ನೀರು ಮತ್ತು ಸಿಡಿಎಸ್ ನಾಲೆ ಹೊಡೆದಿದ್ದರಿಂದ ಎಲ್ಲವೂ ಕೂಡ ಇದೀಗ ನೀರು ಪಾಲಾಗಿದೆ. ಭತ್ತ ಬೆಳಿಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಾಲೆ ಯಾವ ರೀತಿಯಾಗಿ ಒಡೆದೋಗಿದೆ ಅನ್ನೋದನ್ನು ದೃಶ್ಯಾವಳಿಗಳಲ್ಲಿ ನೋಡಬಹುದು. ರೈಟ್ ಸೈಡ್ ವಿಂಡೋದಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆಯಲ್ಲ, ನಾಲೆ ಒಡೆದಿರುವ ಪರಿಣಾಮ ಇದೀಗ ಯಾವ ರೀತಿಯಾಗಿ ಪ್ರವಾಹ ಸೃಷ್ಟಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಇದಂತೂ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸೋಕ್ಕೆ ಸಾಧ್ಯವೇ ಇಲ್ಲ. ನಾಳೆ ಒಮ್ಮೆ ಒಡೆದೋದ್ರೆ ನೀರು ಎಲ್ಲಿ ಹೋಗೋಕ್ಕೆ ಸಾಧ್ಯ ಹೇಳಿ? ಅದ್ರ ಪಾಡಿಗೆ ಅದು ನೀರು ಹರಿದ್ಕೊಂಡು ಹೋಗ್ತಾ ಇರುತ್ತೆ. ಸೊ ಸರಿಯಾದಂತಹ ನಾಲೆಯನ್ನು ಕಟ್ಟಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರೂ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗಿಲ್ಲ. ಗಂಜಾಂ ಶ್ರೀರಂಗಪಟ್ಟಣ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇಡೀ ಏರಿಯಾಗೆ ಮಳೆಯ ನೀರು ಆವರಿಸ್ಕೊಂಡಿದೆ. ಈ ನೀರು ನುಗ್ಗಿರೋದ್ರಿಂದ, ಮನೆಗಳಿಗೂ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡಿಲ್ಲ. ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಕ್ಕಳುಗಳಿಗೆ. ಎತ್ತ ನೋಡಿದ್ರೂ ನಿಮ್ಮ ಕಣ್ಣಿಗೆ ಕಾಣ ಸಿಗ್ತಾ ಇದೆ ನೀರು ನೋಡಿ ಯಾವ ರೀತಿಯಾಗಿ ನಾಲೆ ಒಡೆದು ಹೋಗಿದೆ ಅಂತ ಹೇಳಿ. ಅದು ಒಡೆಯುವಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲೂ ಕೂಡ ಇನ್ಫಾರ್ಮ್ ಮಾಡಿದರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಈ ರೀತಿಯಾಗಿ ನಾಲೆ ಒಡೆದೋಗುತ್ತೆ ಅಂತ ಕಾಣಿಸುತ್ತೆ, ದಯವಿಟ್ಟು ಒಮ್ಮೆ ಸರಿ ಮಾಡಿ. ಈ ಬಾರಿ ಅತಿಯಾದಂತಹ ಮಳೆ ಆಗ್ತಾ ಇದೆ. ಅತಿಯಾದ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿ ಆದರೂ ಆಗಬಹುದು ಅಂತ ಹೇಳಿ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ನೋಡಿ ಯಾವ ರೀತಿಯಾಗಿ ನೀರು ನುಗ್ಗಿ ಬರ್ತಾ ಇದೆ ಅಂತ ಹೇಳಿ. ಇದು ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತಡೆಗೋಡೆ ನಿರ್ಮಾಣ ಮಾಡಬೇಕಾಗಿದೆ.